ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆದ ಪರಿಣಾಮವಾಗಿ ಸಾಕಷ್ಟು ಆತಂಕದ ವಾತಾವರಣವೇ ಅಲ್ಲಿ ಸೃಷ್ಟಿಯಾಗಿದೆ. ನೀರಿನ ಒತ್ತಡಕ್ಕೆ ಟಿಬಿ ಡ್ಯಾಂನ ಗೇಟ್ ಕಟ್ ಆಗಿತ್ತು. ಜಲಾಶಯದ 19ನೇ ನಂಬರ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಹರಿದು ಹೋಗ್ತಾ ಇದೆ ಅಪಾರ ಪ್ರಮಾಣದ ನೀರು. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ಜಲಾಶಯ ಇದು. ಮುನ್ನೆಚ್ಚರಿಕೆಯಾಗಿ ಎಲ್ಲಾ ಗೇಟ್ಗಳಿಂದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಒಂದು ಗೇಟ್ನಿಂದ ಪ್ರಾಥಮಿಕವಾಗಿ ಚೈನ್ ಲಿಂಕ್ ಕಟ್ ಆಯಿತು. ನಂತರದಲ್ಲಿ ಅವಘಡಗಳಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗ್ತಿದೆ. ಜಲಾಶಯದ 32 ಗೇಟ್ಗಳಿಂದಲೂ ಕೂಡ ನೀರನ್ನ ಬಿಡಲಾಗ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಶಾಸಕರು ಸಚಿವರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಡ್ಯಾಂನ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಚಿವರು. ಸದ್ಯಕ್ಕೆ ಗೇಟ್ ರಿಪೇರಿ ಆಗೋದು ಕಷ್ಟ ಸಾಧ್ಯ ಅಂತ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಶಾಸಕರು ಹಾಗೂ ಡಿಸಿ ಎಸ್ಪಿ ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗೇಟ್ ನಂಬರ್ 19ರಲ್ಲಿ ಚೈನ್ ಲಿಂಕ್ ಇದ್ದಿದಂಗೆ ಕಟ್ ಆಯಿತು. ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಪರಿಣಾಮವಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಹೊರಹೋಗುವುದಕ್ಕೆ ಶುರುವಾಯಿತು. ನಂತರದಲ್ಲಿ 36 ಗೇಟ್ಗಳಲ್ಲೂ ಕೂಡ ಈ ನೀರನ್ನ ವಿಂಗಡಿಸಲಾಯಿತು. ಅದರಿಂದ ಈಗ 36 ಗೇಟ್ಗಳಲ್ಲೂ ಕೂಡ ನೀರು ಹರಿದು ಹೋಗ್ತಾ ಇದೆ. 19ನೇ ಗೇಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಅಕ್ಕಪಕ್ಕದ ಗೇಟ್ಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಒಟ್ಟು 65,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತದೆ. ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60 ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಡಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್, ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತಿ. ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ 20 ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ನಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು. ತುಂಗಭದ್ರಾ ಜಲಾಶಯ ಕ್ರಸ್ಟ್ 19ನೇ ಕ್ರಸ್ಟ್ ಗೇಟು ಒಂದು ಕಡೆ ಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು, ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ, ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20 ರಿಂದ 30 ಸಾವಿರ ಕ್ಯೂಸೆಕ್ಸು ನದಿಗೆ ಹರಿಬಿಡಲಾಗ್ತಿದೆ. ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೆದ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ. ಅರೌಂಡ್ 60-70 ಸಾವಿರ ಕ್ಯೂಸೆಕ್ಸನ್ನು ನಾವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂಜಯ್ ಇದ್ದಾರೆ. ಸಂಜಯ್, ರಾತ್ರಿ 11 ಗಂಟೆ ಸರಿಸುಮಾರಿಗೆ ಆಗಿರುವಂತಹ ಅವಘಡ ಇದು. ಇದೀಗ 35,000 ಕ್ಯೂಸೆಕ್ ನೀರನ್ನ 19ನೇ ಗೇಟಿನ ಬಿಡ್ತಿದ್ದಾರೆ. ಉಳಿದ ಗೇಟ್ಗಳಿಗೆ ವಿಂಗಡಿಸಿದಂತೆ ಒಟ್ಟು 65,000 ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ. ಇದರಿಂದಾಗಿ ಅಲ್ಲಿನ ಪರಿಸ್ಥಿತಿಗಳು ಏನಿದೆ, ಹಾಗೆ ಆ ಗೇಟ್ ಮುಚ್ಚುವ ಪರಿಣಾಮವಾಗಿ ಏನಾದರೂ ಅಧಿಕಾರಿಗಳು ಕ್ರಮಗಳನ್ನ ವಹಿಸ್ತಾ ಇದ್ದಾರಾ? ಶಕುಂತಲಾ, ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯ. ಈ ತುಂಗಭದ್ರಾ ಜಲಾಶಯದ ನೀರಿನ ಮೇಲೆ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ಜನರ ಬದುಕು ನಿಂತಿರುವಂಥದ್ದು. ಆದರೆ ಕಳೆದ ಜುಲೈ ತಿಂಗಳಲ್ಲಿ ಮಲೆನಾಡಿನಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಒಟ್ಟು 105.78 TMC ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಮ್ನಲ್ಲಿ 105 TMC ನೀರನ್ನು ಸಂಗ್ರಹಿಸಲಾಗಿತ್ತು. ಆದರೆ ಕಳೆದ ರಾತ್ರಿ 11 ಗಂಟೆಗೆ ಡ್ಯಾಮಿನ 19ನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕಟ್ಟಾಗಿ ಹೋಗಿರುವಂಥದ್ದು. ಇದೀಗ ನಾವು ಡ್ಯಾಮಿನ ಮುಂಭಾಗದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಒಟ್ಟು 32 ಕ್ರಸ್ಟ್ ಗೇಟ್ಗಳು ಇರುವಂಥದ್ದು. ಆದರೆ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಳೆದ ರಾತ್ರಿ 11 ಗಂಟೆಗೆ ಸುಮಾರಿಗೆ ಚೈನ್ ಲಿಂಕ್ ಆಗಿ ಕಟ್ಟಾಗಿ ಹೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಡ್ಯಾಮ್ಗಿಂದ ಇದೀಗ ಅಪಾರ ಪ್ರಮಾಣದ ನೀರನ್ನು ಹರಿದುಬಿಡಲಾಗ್ತದೆ. ಕಳೆದ ರಾತ್ರಿ 35,000 ಕ್ಯೂಸೆಕ್ ನೀರನ್ನು ಕೇವಲ ಒಂದೇ ಅಂದರೆ 19ನೇ ಗೇಟ್ಲಿಂದ ಹೋಗ್ತಾ ಇತ್ತು.
ಉಳಿದ ಡ್ಯಾಮ್ಗಳನ್ನು ಅಂದರೆ ಉಳಿದ ಗೇಟ್ಗಳನ್ನು ಓಪನ್ ಮಾಡೋದ್ರ ಮುಖಾಂತರ ಇದೀಗ ಡ್ಯಾಮ್ನಿಂದ ನದಿಗೆ ಸರಿಸುಮಾರು 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತದೆ. ಇನ್ನು ಈ ಡ್ಯಾಮ್ನ ಈ ಗೇಟನ್ನು ರಿಪೇರಿ ಮಾಡಬೇಕಾದ್ರೆ ಸರಿಸುಮಾರು ಡ್ಯಾಮ್ನಿಂದ 60ರಿಂದ 65 TMC ನೀರನ್ನು ಖಾಲಿ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇದೀಗ ಅಧಿಕಾರಿಗಳು ಇದೀಗ ನೀರನ್ನು ಡ್ಯಾಮ್ನಿಂದ ಖಾಲಿ ಮಾಡುವಂಥ ಕೆಲಸವನ್ನು ಆರಂಭ ಮಾಡಿರುವಂಥದ್ದು. ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋದ್ರ ಮುಖಾಂತರ ಇದೀಗ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದಿನ ಹಂತದಲ್ಲಿ ಅದು 2 ಲಕ್ಷದವರೆಗೂ ಕೂಡ 2 ಲಕ್ಷ ಕ್ಯೂಸೆಕ್ವರೆಗೂ ಕೂಡ ನೀರನ್ನು ಬಿಡ್ತೀವಿ ಅನ್ನೋ ಮಾತನ್ನು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಇನ್ನು ಈ ಗೇಟನ್ನು ರಿಪೇರಿ ಮಾಡುವಂಥ ಒಂದು ಕೆಲಸ ಕೂಡ ಇದೀಗ ಆರಂಭವಾಗಿರುವಂಥದ್ದು. ಈ ಬಗ್ಗೆ ಚೆನ್ನೈ, ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ತಜ್ಞರ ತಂಡ ಇದೀಗ ಏನು TB ಡ್ಯಾಮ್ಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗಮಿಸಲಿದೆ. ಅವರು ಬಂದು ಪರಿಶೀಲನೆ ನಡೆಸಿದ ನಂತರ ಯಾವ ರೀತಿ ಅದನ್ನು ರಿಪೇರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ರಿಪೇರಿ ಕೆಲಸವನ್ನು ಕೂಡ ಆರಂಭ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದರೆ ಡ್ಯಾಮ್ ತುಂಬಿದ್ದು ಈ ಭಾಗದ ಜನರ ಸಂತಸಕ್ಕೆ ಕಾರಣವಾಗಿತ್ತು. ಯಾಕಂದರೆ ಕಳೆದ ವರ್ಷ ಡ್ಯಾಮ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು ಬರಗಾಲದ ಹಿನ್ನೆಲೆಯಲ್ಲಿ. ಆದರೆ ಈ ಬಾರಿ ಮಲೆನಾಡಿನಲ್ಲಿ ಸುರಿದಂಥ ಮಳೆಗೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇದೇ 13ರಂದು ಮುಖ್ಯ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇಲ್ಲಿ ರಾತ್ರಿ 11 ಗಂಟೆಯ ಸರಿಸುಮಾರಿಗೆ 19ನೇ ಗೇಟಲ್ಲಿ ಏಕಾಏಕಿ ಚೈನ್ ಲಿಂಕ್ ಕಟ್ಟಾಗಿ ಅಲ್ಲಿ ತೆರೆದು ಅಪಾರ ಪ್ರಮಾಣದಲ್ಲಿ ಅಲ್ಲಿ ನೀರು ಪೋಲಾಗ್ತಾ ಇರುವಂತಹ ದೃಶ್ಯಗಳಿದು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ಗೇಟ್ನಿಂದ ನೀರೇನಾದರೂ ಹೊರ ಹೋದರೆ ಡ್ಯಾಮ್ಗೂ ಕೂಡ ಒಂದು ಅಭದ್ರತೆ ಕಾಡ್ತಾ. ಹಾಗಾಗಿ ಉಳಿದ ಗೇಟ್ಗಳಿಂದಲೂ ಕೂಡ ಒಟ್ಟು 36 ಗೇಟ್ಗಳಿಂದ ಇದೀಗ 65,000 ಕ್ಯೂಸೆಕ್ ನೀರಷ್ಟು ಈಗ ಹೊರ ಬಿಡಲಾಗ್ತಾ ಇದೆ. ಅಂದರೆ ಏಕಾಏಕಿ ಈ ರೀತಿ ನೀರು ಬಿಟ್ಟಿರೋದ್ರಿಂದಾಗಿ ನದಿ ಪಾತ್ರದ ಜನರಿಗೆ ಒಂದು ರೀತಿ ಆತಂಕ ಕೂಡ ಶುರುವಾಗಿದೆ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಏನು ಅನ್ನುವಂಥ ಆತಂಕ ಕೂಡ ಇರೋದ್ರಿಂದಾಗಿ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ಕೂಡ ಕೊಡಲಾಗಿದೆ. 2.35 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೂ ಕೂಡ ಅಲ್ಲಿ ತೊಂದರೆಗಳು ಉಂಟಾಗುತ್ತೆ. 2.5 ಲಕ್ಷ ಕ್ಯೂಸೆಕ್ ದಾಟಿದ್ರೆ ಅಲ್ಲಿ ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ. ಇನ್ನು ಘಟನೆ ಬಗ್ಗೆ ಸಿಎಂ ಮತ್ತು DCMಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. 2.35 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 2.5 ಲಕ್ಷಕ್ಕಿಂತ ಹೆಚ್ಚಿನ ನೀರು ಬಿಟ್ಟರೆ ಮಾತ್ರ ಅಲ್ಲಿ ಜನರಿಗೆ ಸಮಸ್ಯೆಗಳಾಗುತ್ತೆ. ಈಗ ಸದ್ಯಕ್ಕೆ ಯಾವುದೇ ರೀತಿ ಅಂತ ಸಮಸ್ಯೆಗಳಾಗುವುದಿಲ್ಲ. ಯಾಕಂದ್ರೆ 105.788 TMC ನೀರಿದೆ ಸಾಮರ್ಥ್ಯದ ಡ್ಯಾಮ್ ಇದು. ಅಲ್ಲಿ 2,30,30,000 ಬಿಟ್ಟರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಲಾಗ್ತಾ ಇದೆ.